ಯಾಕೆ ಸುಮ್ಮನೆ ಇದೆಯಾ? ಅದೇನ್ ವಿಷಯ ಅಂತ ಹೇಳು. ಇಲ್ಲ ಅಂದ್ರೆ ಈ ಹಾಡು ಕೇಳಿದಾಗೆಲ್ಲ ನನಗೆ ಸಿಟ್ಟು ಬರುತ್ತೆ, ಇರಿಟೇಟ್ ಆಗುತ್ತೆ. ಅದಕ್ಕೆ ನೀನು ಬರೋ ಅಷ್ಟರಲ್ಲಿ ಆಫ್ ಮಾಡೋಣ ಅನ್ಕೊಂಡೆ. ಅಷ್ಟರಲ್ಲಿ ನೀನು ಬಂದೆ. ಸರಿ, ನೀನು ಯಾಕೆ ಹೀಗಾಡ್ತಿದೀಯಾ? ಅಲ್ಲ, ನನ್ನ ಮೇಲೆ ಏನಕ್ಕೆ ಕೋಪ ಮಾಡ್ಕೋತಾ ಇದೀಯಾ? ಏನೋ ವಿಜಯ್, ನನಗೆ ಈ ಹಾಡಿಂದ ಇರಿಟೇಟ್ ಆಗ್ತಿದೆ. ನಿನಗದು ಗೊತ್ತು. 90% ಗಂಡಸರು ಹೀಗೇನೆ, ಕೈಯಲ್ಲೊಂದು ವಿಸ್ಕಿ ಗ್ಲಾಸ್ ಇಟ್ಕೊಂಡು ಯಾವ್ದಾದ್ರು ಹಳೇ ಸಾಂಗ್ ಹಾಕೊಂಡು ಹಳೆ ಗರ್ಲ್ ಫ್ರೆಂಡ್ ಬಗ್ಗೆ ನೆನ್ಸ್ಕೊಂಡು ದುಃಖದಲ್ಲಿರ್ತಾರೆ. ನೋಡು ವಿಜಯ್, ನಿಂದು ಯಾವ್ದಾದ್ರು ಹಳೆ ಕತೆ ಇದೆಯಾ? ಬ್ರೇಕಪ್ ಸ್ಟೋರಿ ಇದೆಯಾ? ಅದು ವಿಜಯ್, ವಿಜಯ್ ಹೋಗು. ಎಷ್ಟು ದಿನ ಅಂತ ನನ್ನಿಂದ ಈ ವಿಷಯನ ಮುಚ್ಚಿಡ್ತೀಯ? ಒಂದಲ್ಲ ಒಂದಿನ ಈ ಹಾಡಿನ ಹಿಂದಿರೋ ರಹಸ್ಯ ನನಗೆ ಗೊತ್ತಾಗ್ಲೇಬೇಕು. ಈ ಮನೆಯಲ್ಲಿ ಅಡಗಿರೋ ರಹಸ್ಯನೇ ಭೇದಿಸೋ ನನಗೆ ಆಫ್ಟರ್ ಆಲ್ ನಿಂದೊಂದು ಸತ್ಯ ಕಂಡುಹಿಡಿಯೋಕ್ಕಾಗಲ್ವಾ? ಇಷ್ಟು ದಿನ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ನೌ ದ ಟೈಮ್ ಹ್ಯಾಸ್ ಕಮ್ ವಿಜಯ್. ನಾನು ಡಿಗ್ ಮಾಡ್ತೀನಿ. ಈ ಹಾಡಿನ ರಹಸ್ಯನ ನಾನು ಭೇದಿಸ್ತೀನಿ. ಅನಂತ, ಇದು ಲಡ್ಡು ಕಜ್ಜಾಯ ಮಾಡೋ ಹಿಟ್ಟು. ಸೂಪರ್ ಮಾವ. ಈ ಹಿಟ್ಟಿಗೆ ಇವಾಗ KG ಗಟ್ಟಲೆ ಉಪ್ಪು ಹಾಕಿದ್ದೀವಿ. ಈಗ ಇದು ಕಜಾಯದ ಹಿಟ್ಟಲ್ಲ, ಹಿಟ್ಟು. ಹೌದೌದು, ಉಪ್ಪಿಟ್ಟು. ಈಗ ಲಡ್ಡು ಬಂದು ಕಜಾಯ ಕರೀತದೆ. ತುಂಬಾ ಚೆನ್ನಾಗಿ ಕಜಾಯ ಮಾಡ್ತೀನಿ ಅನ್ನೋ ಕೊಬ್ಬ ಅವಳಿಗೆ. ಮಾವ, ಅವಳು ಕೊಬ್ಬೆಲ್ಲ ನೀರಲ್ಲಿ ಉಪ್ಪು ಕರ್ಗೋ ಹಾಗೆ ಕರ್ಗೋಗುತ್ತೆ. ಯಾಕೆ ಹೇಳಿ? ಅವಳಿಗೆ ಮಾಡೋ ಕಜ್ಜಾಯ ಉಪ್ಪುಪ್ಪಾಗಿರುತ್ತೆ. ಸರಿ, ನಡಿ ಹೊರಡೋಣ. ನೋಡೋ, ತಪ್ಪು ನಮ್ದು, ಉಪ್ಪು ಅವಳದು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಕುಡಿಲಿಲ್ಲ ಅಂದ್ರೆ ನಾವು ಕುಡ್ಸೋಣ ಬಿಡಿ. ಅರೆ ಅನು, ಡ್ರಾಯಿಂಗ್ ಮಾಡ್ತಿದ್ಯಾ? ಡ್ರಾಯಿಂಗ್ ಅಲ್ಲ, ಡಿಸೈನ್. ಡ್ರೆಸ್ ಡಿಸೈನ್. ಡ್ರೆಸ್ ಡಿಸೈನಾ? ಹೌದು. ಇನ್ಮೇಲಿಂದ ನಾನು ಈ ಕೆಲಸ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ಅಂದ್ರೆ ಫ್ಯಾಷನ್ ಡಿಸೈನರ್ ಆಗಿ ದುಡಿಯೋಣ ಅನ್ಕೊಂಡಿದ್ದೀನಿ. ಫ್ಯಾಷನ್ ಡಿಸೈನರ್ ನೀವಾ? ಅಲ್ಲ, ಇವಾಗಿನ ಕಾಲದಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು ಬಿಡಿ. ಮೊಬೈಲ್ ಇದ್ದವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸು, ಬಾಯಿಗೆ ಬಂದಂಗೆ ಮಾತಾಡೋರೆಲ್ಲ ಇನ್ಫ್ಲೂಯೆನ್ಸರ್ಸು, ಕಾಗುಣಿತಾನೆ ಬರ್ದೇ ಇರೋರೆಲ್ಲ ರೈಟರ್ಸು, ಮಂಗನಂಗ್ ಕುಣಿಯೋರೆಲ್ಲ ಡ್ಯಾನ್ಸರ್ಸು, ಕತ್ತೆ ತರ ಕಿರ್ಚೋರೆಲ್ಲ ಸಿಂಗರ್ಸು, ಸಿಕ್ಕವ್ರಿಗೆ ಮೈಕ್ ಹಿಡಿಯೋರೆಲ್ಲ ಆಂಕರ್ಸು. ಇವ್ರಿಗೆ ಲಕ್ಷಾಂತರ ಜನ ಫಾಲೋವರ್ಸು. ಇಂಥವ್ರೆ ಈ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಚಿತ್ರ ಬರೆಯೋರು ನೀವು ಫ್ಯಾಷನ್ ಡಿಸೈನರ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಶಟಪ್ ಶೂನ್ಯ. ತಲೆಲ್ ಬುದ್ಧಿ ಇಲ್ಲ ಅಂದ್ರೂ ಮಾತ್ ಮಾತ್ರ ಬರ್ತಾನೆ ಇರುತ್ತೆ. ನನ್ನನ್ನ ನೀನ್ ಹಾಗ ಅನ್ಕೊಂಡ್ಯಾ? ನಾನು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆದ್ರೆ ಶೌರ್ಯನ್ ಬಿಸ್ನೆಸ್ಗೆ ಇಷ್ಟು ದಿನ ಹೆಲ್ಪ್ ಮಾಡ್ತಿದ್ದೆ. ಇನ್ ಮುಂದೆ ಈ ಕೆಲ್ಸನ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದೀನಿ. ಓಹೋ, ನೀವು ಗೋಲ್ಡ್ ಮೆಡಲಿಸ್ಟಾ? ಸಾರಿ, ಬಾಯ್ ತಪ್ಪಿಟ್ಟು ಏನೇನೋ ಹೇಳ್ಬಿಟ್ಟೆ. ಈಗ ಇಷ್ಟುದ್ದ ಲಿಸ್ಟ್ ಹೇಳಿದ್ಯಲ್ಲ, ಅದ್ರಲ್ಲಿ ನೀನು ಸೇರ್ಕೊಂಡಿದ್ಯಾ. ತಲೆಯಲ್ಲಿ ಚೂರು ಬುದ್ಧಿ ಇಲ್ಲ ಅಂದ್ರು ಮಾತಿಗೇನ್ ಕಮ್ಮಿ ಇಲ್ಲ.
ನಾನು ಡಿಸೈನರ್ ವೇರ್ನ ರೆಡಿ ಮಾಡೋಣ ಅನ್ಕೊಂಡಿದೀನಿ. ಸೂಪರ್ ಅನು, ಇದು ಕ್ಲಾಸ್ ಬಿಸ್ನೆಸ್ ಅಂದ್ರೆ. ನಾನಂತೂ ನಿನಗೆ ಫುಲ್ ಸಪೋರ್ಟ್ ಮಾಡ್ತೀನಿ. ನನ್ ಗೊತ್ತಿರೋರಿಗೆಲ್ಲ ಹೇಳ್ತೀನಿ. ನಿನ್ ಪೇಜ್ ನಾನು ಶೇರ್ ಮಾಡ್ತೀನಿ, ಹಾಗೆ ಫುಲ್ ಪ್ರಮೋಷನ್ ಮಾಡ್ತೀನಿ. ಓಕೆನಾ? ಓಕೆ. ಒಂದ್ ಕಡೆ ಕಜ್ಜಾಯ, ಇನ್ನೊಂದ್ ಕಡೆ ಫ್ಯಾಷನ್ ಡಿಸೈನಿಂಗು. ಇದಪ್ಪ ಕೌಂಟ್ರು ಅಂತಂದ್ರೆ. ಅಂತೂ ಅನುಗೆ ಒಂದು ಪಾಯಿಂಟ್ ಬಂತು. ನಾನು ಹಾಗೆ ಹೇಳಲಿಲ್ಲ. ಅವ್ರಿಗೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಮೊದಲು ಅದರ ಬಗ್ಗೆ ವಿಚಾರಿಸ್ತೀನಿ, ಆಮೇಲೆ ಅವರನ್ನ ಇಲ್ಲಿ ಕರೆಸೋದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀನಿ. ಛೇ, ಮುದುಕ ಎಲ್ಲದಕ್ಕೂ ಅಡ್ಡಗಾಲಾಗ್ತಾನೆ. ಇರ್ಲಿ, ಈ ಮುದುಕ ಏನ್ ಮಾಡ್ತಾನೋ ಮಾಡ್ಲಿ, ನಾನು ಬೇರೆ ವ್ಯವಸ್ಥೆನೇ ಮಾಡ್ತೀನಿ. ಈ ಮನೆ ನೆಮ್ಮದಿ ಹಾಳು ಮಾಡೋಕೆ ಹೊಸ ದಾರಿ ಅಂತೂ ಸಿಕ್ಕಾಯ್ತು. ಆ ಲಡ್ಡುಗೆ ಅವ್ರ ಮನೆಯವರು ಅವಳ ಜೊತೆಗೆ ಇರಬೇಕು ಅಂತ ಅನ್ಸಿದ್ರೆ ಅವಳ ಕರೆಸ್ತಾರೆ. ನೀವ್ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಲಡ್ಡು ಮನ್ಸನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ ಮಾಧುರಿ? ಅವಳು ನಮಗೆ ಮಗಳಿದ್ದ ಹಾಗೆ. ಲುಕ್ ವಿಜಯ್, ಮಾಧುರಿ, ನಮ್ಮದು ತುಂಬು ಕುಟುಂಬ. ಲಡ್ಡು ಮನೆಯವರು ನಮಗೆ ಯಾವತ್ತೂ ಸಮಸ್ಯೆ ಆಗೋದಿಲ್ಲ. ನಾ ಹೇಳದ್ನಲ್ಲ, ಪರಿಸ್ಥಿತಿ ನೋಡಿಕೊಂಡು ನಾನು ಅವ್ರನ್ನ ಕರೆಸೋದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಷ್ಟೇ. ಪರಿಸ್ಥಿತಿನ ನಾನೇ ಬದಲಾಯಿಸಿದೆ.